ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಹೊಟ್ಟೆಯ ಭಾಗದಲ್ಲಿ ಶೇಖರಣೆಗೊಂಡಿರುವಂತಹ ಕೊಬ್ಬನ್ನು ಕರಗಿಸೋದಕ್ಕೆ ಒಂದೊಳ್ಳೆ ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ. ಸೊ ಆ ಕಾರಣಕ್ಕಾಗಿ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಒಂದು ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಸೊ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಕೇವಲ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ ಸ್ನೇಹಿತರೆ, ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಾಕು ರಿಸಲ್ಟ್ ಕೊಡುತ್ತೆ. ನಾನು ಇಲ್ಲಿ ಮೊದಲನೇದಾಗಿ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ. ಒಂದು ಪುಟ್ಟದಾದಂತಹ ಸೈಜ್ ಅಥವಾ ಮೀಡಿಯಮ್ ಸೈಜ್ 2 ಬೆಳ್ಳುಳ್ಳಿ ಬೇಕಾಗುತ್ತೆ, ಅಥವಾ ದೊಡ್ಡ ಸೈಜ್ ಆದಂಥ ಒಂದು ಬೆಳ್ಳುಳ್ಳಿ ಇದ್ದರೆ ಒಂದಾದರೆ ಸಾಕಾಗುತ್ತೆ. ಅದನ್ನು ಜಜ್ಜಿ ಆದರೂ ತೆಗೆದುಕೊಳ್ಬೋದು, ಇಲ್ಲ ಅನ್ನೋದಾದರೆ ಸಣ್ಣದಾಗಿ ಗ್ರೇಟ್ ಮಾಡಿ ಸಾಕು ನಾನು ತೆಗೆದುಕೊಳ್ಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ 2 ಈ ರೀತಿಯಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಜಜ್ಜಿ ಸಾಕುಡನ್ನು ತೆಗೆದುಕೊಳ್ಬೋದು, ಇಲ್ಲ ಅನ್ನೋದಾದರೆ ಸಣ್ಣದಾಗಿ ಕಟ್ ಮಾಡಿ ಸಾಕುಡನ್ನು ಯೂಸ್ ಮಾಡ್ಕೊಳ್ಬಹುದು. ಬೆಳ್ಳುಳ್ಳಿ ದೇಹದ ತೂಕವನ್ನು ಕಡಿಮೆ ಮಾಡೋದರಲ್ಲಿ, ಅದರಲ್ಲೂ ಸ್ಪೆಷಲಿ ಹೊಟ್ಟೆಯ ಭಾಗದಲ್ಲಿ ಶೇಖರಣೆಗೊಂಡಿರುವಂತಹ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ, ಮತ್ತು ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಿಶೇಷ ಸೂಚನೆ ಅನ್ನೋದಾದರೆ, ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಅಥವಾ ಅಸಿಡಿಟಿ ಸಮಸ್ಯೆ ಇರುವವರು ದಯವಿಟ್ಟು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ ನಂತರ ಈ ಒಂದು ಬೆಳ್ಳುಳ್ಳಿಯಲ್ಲಿ ತುಂಬಾ ಗುಣಗಳಿದೆ ಸ್ನೇಹಿತರೆ, ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು. ಅಲ್ಲದೆ ದೇಹದಲ್ಲಿನ ದೇಹವಾಯು ಕಡಿಮೆ ಮಾಡೋದಕ್ಕೆ ಸಹ ಕೂಡ, ವಾಯು ಅಂತ ಸಹ ಕೂಡ ಕರೀತಾರೆ. ಸೊ ಆ ಒಂದು ವಾಯುವನ್ನು ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಬೆಳ್ಳುಳ್ಳಿ ಅನ್ನೋದು. ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಗ್ರೇಟ್ ಮಾಡಿ ತೆಗೆದುಕೊಂಡಿದ್ದೀನಿ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಹನಿ, ಜೇನುತುಪ್ಪ, ಆದಷ್ಟು ಪ್ಯೂರ್ ಆಗಿರುವಂತಹ ಜೇನುತುಪ್ಪ ಇದ್ದರೆ ತೆಗೆದುಕೊಳ್ಳಿ. ಒಂದು 1/2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಜೇನುತುಪ್ಪವನ್ನು ಹಾಕಿದ ನಂತರ ಮೊದಲನೇದಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಪೂನ್ ಒಳಗಡೆ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಬೌಲಲ್ಲಿ ರೆಡಿ ಮಾಡಿದ್ರೆ ಜೇನುತುಪ್ಪ ತುಂಬಾ ವೇಸ್ಟ್ ಆಗುತ್ತೆ. ಸೊ ಆ ರೀಸನ್ಗೆ ಸ್ಪೂನಲ್ಲೇ ನೀವು ಬೆಳ್ಳುಳ್ಳಿಯನ್ನು ಹಾಕಿ, ಅಂದರೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಜೇನುತುಪ್ಪವನ್ನು ಹಾಕಿ ಸಹ ಕೂಡ ಈ ಒಂದು ಹೋಮ್ ರೆಮಿಡಿನ ನೀವು ರೆಡಿ ಮಾಡ್ಕೊಳ್ಬಹುದು. ಜೇನುತುಪ್ಪನೂ ಅಷ್ಟೇ ಸ್ನೇಹಿತರೆ, ಮೇಯ್ನಾಗಿ ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಈ ಒಂದು ಹೋಮ್ ರೆಮಿಡಿ ಅನ್ನೋದು ರೆಡಿ ಆಗಿದೆ ನಮಗೆ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಇದನ್ನು ಡೈರೆಕ್ಟಾಗಿ ಹಾಗೆ ಸೇವನೆ ಮಾಡಬೇಕಾಗತ್ತೆ. ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಡೈರೆಕ್ಟಾಗಿ ನೀವು ಇದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ, ಅಂದರೆ ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡಿದ್ದ ನಂತರ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ಬಿಡಿ. ಸೊ ಇದೇ ರೀತಿಯಾಗಿ ಡೈಲಿ ನೀವು ಬೆಳಿಗ್ಗೆ ಈ ಒಂದು ಮೆಥಡ್ನ ಫಾಲೋ ಮಾಡೋದ್ರಿಂದ ಸೊ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ 1 ಅವರ್ ಅಥವಾ ಒಂದು 1/2 ಅವರ್ ಆದರೂ ಡೈಲಿ ನೀವು ವ್ಯಾಯಾಮ ಮಾಡಿ, ಅಥವಾ ಎಕ್ಸಸೈಸ್ ಮಾಡಿ, ಅಥವಾ ವಾಕಿಂಗ್ ಅಥವಾ ಜಾಗಿಂಗ್, ಸೊ ನಿಮ್ಮಲ್ಲಿ ಏನಾಗುತ್ತೋ ನಿಮ್ಗೆ ಏನಾಗುತ್ತೋ, ಅಥವಾ ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡಿ, ಆದಷ್ಟು ಎಲ್ಲ ಗುಣಗಳಿರುವಂತಹ, ಅಂದರೆ ಫೈಬರ್ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು, ಮತ್ತು ಪ್ರೋಟೀನ್ ಯುಕ್ತ ಎಲ್ಲ ಮಿಕ್ಸ್ ಇರುವಂತಹ ಒಂದು ಊಟವನ್ನು ಆದಷ್ಟು ಸೇವನೆ ಮಾಡಿ. ಸೊ ಈ ರೀತಿಯಾಗಿ ಹೆಲ್ತಿ ಲೈಫ್ ಸ್ಟೈಲ್ನ ನೀವು ಫಾಲೋ ಮಾಡ್ತಾ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ದೆ ಆದಲ್ಲಿ 100ಕ್ಕೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ದೇಹದ ತೂಕ ಕೇವಲ 1 ಮಂತಲ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.